ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ನೋಡಿ, ಒಂದು ಸುದ್ದಿಯನ್ನು ಮಾಡಿದಾಗ ಆ ಸುದ್ದಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡ್ತಾ ಬರ್ತಿತ್ತು. ಈಗ ರಿಪಬ್ಲಿಕ್ ಕನ್ನಡ ಮಾಡಿದಂಥ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಏನಿತ್ತು ಅದು ಕಂಪ್ಲೀಟಾಗಿ ಹದಗೆಟ್ಟಿತ್ತು. ನಾವು ವರದಿಯನ್ನು ಮಾಡಿದ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇವತ್ತು ಹುಬ್ಬಳ್ಳಿಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಕೊಡಲಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖಾಕಿ ಪಡೆಗೆ ಚಳಿ ಬಿಡಿಸಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಆ ಬಳಿಕ ನೇಹಾ ಹಿರೇಮಠ್ ಹಾಗೂ ಅಂಜಲಿ ಅಂಬಿಗೇರ ಮನೆಗೆ ಭೇಟಿ ಕೊಡಲಿದ್ದಾರೆ ಗೃಹ ಸಚಿವರು. ನೋಡಿ, ನೇಹಾ ಹತ್ಯೆಯಾದ ಬಳಿಕ ಹುಬ್ಬಳ್ಳಿಯಲ್ಲಿ ಏನೆಲ್ಲ ಆಯಿತು ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದಾದ ಬಳಿಕ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈಗ ಅಂಜಲಿ ಅಂಬಿಗೇರ ಕೊಲೆಯಾದ ವಿಚಾರವಾಗಿ ಕೂಡ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಹಿಂದೇಟು ಹಾಕಲಾಗಿತ್ತು ಅಂತೇಳಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿತ್ತು. ಈಗ ಪರಮೇಶ್ವರ್ ಅವರು ನಾವು ವರದಿ ಮಾಡಿದ ಬಳಿಕ ಅಲ್ಲಿ ತಲೆದಂಡ ಕೂಡ ಆಗಿತ್ತು, ಅಧಿಕಾರಿಯೊಬ್ಬರ ತಲೆದಂಡ ಕೂಡ ಆಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಭೇಟಿ ಕೊಡ್ತಿದ್ದಾರೆ. ಇಬ್ಬರ ನಿವಾಸಕ್ಕೂ ನೇಹಾ ಹಾಗೂ ಅಂಜಲಿ ಮನೆಗೆ ಭೇಟಿ ಕೊಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಇದು ರಿಪಬ್ಲಿಕ್ ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ನೋಡಿ, ಒಂದು ಸುದ್ದಿಯನ್ನು ಮಾಡಿದಾಗ ಆ ಸುದ್ದಿ ಇಂಪ್ಯಾಕ್ಟ್ ಆಗೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಕೂರೋದಿಲ್ಲ. ಹುಬ್ಬಳ್ಳಿಯಲ್ಲಿ ಆಗ್ತಾ ಇರುವಂಥ ಘಟನೆಗಳಿಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ನಿಮ್ಮ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಮಾಡ್ತಾ ಬರ್ತಿತ್ತು. ಈಗ ರಿಪಬ್ಲಿಕ್ ಕನ್ನಡ ಮಾಡಿದಂಥ ಸುದ್ದಿ ಈಗ ಇಂಪ್ಯಾಕ್ಟ್ ಆಗಿದೆ. ಹುಬ್ಬಳ್ಳಿಯಲ್ಲಿ ಕಾನೂನು ಸುವ್ಯವಸ್ಥೆ ಏನಿತ್ತು ಅದು ಕಂಪ್ಲೀಟಾಗಿ ಹದಗೆಟ್ಟಿತ್ತು. ನಾವು ವರದಿಯನ್ನು ಮಾಡಿದ ಬಳಿಕ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಇವತ್ತು ಹುಬ್ಬಳ್ಳಿಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಭೇಟಿ ಕೊಡಲಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಸಭೆಯನ್ನು ಕೂಡ ನಡೆಸಲಿದ್ದಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಖಾಕಿ ಪಡೆಗೆ ಚಳಿ ಬಿಡಿಸಲಿದ್ದಾರೆ ಎನ್ನುವ ಮಾಹಿತಿ ಇದೆ. ಆ ಬಳಿಕ ನೇಹಾ ಹಿರೇಮಠ್ ಹಾಗೂ ಅಂಜಲಿ ಅಂಬಿಗೇರ ಮನೆಗೆ ಭೇಟಿ ಕೊಡಲಿದ್ದಾರೆ ಗೃಹ ಸಚಿವರು. ನೋಡಿ, ನೇಹಾ ಹತ್ಯೆಯಾದ ಬಳಿಕ ಹುಬ್ಬಳ್ಳಿಯಲ್ಲಿ ಏನೆಲ್ಲ ಆಯಿತು ಅಂತೇಳಿ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಅದಾದ ಬಳಿಕ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈಗ ಅಂಜಲಿ ಅಂಬಿಗೇರ ಕೊಲೆಯಾದ ವಿಚಾರವಾಗಿ ಕೂಡ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆ ಸ್ವಲ್ಪ ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ಹಿಂದೇಟು ಹಾಕಲಾಗಿತ್ತು ಅಂತೇಳಿ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಿತ್ತು. ಈಗ ಪರಮೇಶ್ವರ್ ಅವರು ನಾವು ವರದಿ ಮಾಡಿದ ಬಳಿಕ ಅಲ್ಲಿ ತಲೆದಂಡ ಕೂಡ ಆಗಿತ್ತು, ಅಧಿಕಾರಿಯೊಬ್ಬರ ತಲೆದಂಡ ಕೂಡ ಆಗಿತ್ತು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇವತ್ತು ಭೇಟಿ ಕೊಡ್ತಿದ್ದಾರೆ. ಇಬ್ಬರ ನಿವಾಸಕ್ಕೂ ನೇಹಾ ಹಾಗೂ ಅಂಜಲಿ ಮನೆಗೆ ಭೇಟಿ ಕೊಡಲಿದ್ದಾರೆ ಎನ್ನುವ ಮಾಹಿತಿ ಇದೆ.